ಮೊನ್ನೆ ಐತಿಹಾಸಿಕವಾದಂತಹ ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡುವಾಗ ಆ ಕಟ್ಟಡದ ಪಾಯವನ್ನು ತೆಗಿತಾ ಇದ್ದರು. ಆಗ ಕಟ್ಟಡದ ಕೆಳಭಾಗದಲ್ಲಿ ಅಂದರೆ ಪಾಯದ ಕೆಳಭಾಗದಲ್ಲಿ ಒಂದು ಬಿಂದಿಗೆಯಲ್ಲಿ, ಪ್ರಾಚೀನವಾದಂತಹ ಒಂದು ಬಿಂದಿಗೆಯಲ್ಲಿ ಒಂದು ನಿಧಿ ಸಿಕ್ತು. ಆ ನಿಧಿ ಅಂದರೆ ಚಿನ್ನಾಭರಣಗಳು. ಸುಮಾರು ಅದನ್ನು ಮಾಧ್ಯಮಗಳ ಮೂಲಕ ನೋಡಿದ್ದು 470 ಗ್ರಾಮ್ಗಳ ಚಿನ್ನಾಭರಣಗಳು ಅಲ್ಲಿ ಸಿಕ್ತು. ಆ ರೀತಿ ಸಿಕ್ಕಾಗ ಆ ಮನೆಯ ಮಾಲೀಕರಾದಂತಹ, ಆ ಕಟ್ಟಡದ ಪಾಯವನ್ನು ತೆಗೆಸುತ್ತಿದ್ದಂತಹ ಒಂದು ತಾಯಿ ಮತ್ತು ಮಗ ಇಬ್ಬರೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಈ ನಿಧಿಯನ್ನು ಸಿಕ್ಕಿದ್ದನ್ನು ಅಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ, ತನ್ಮೂಲಕ ಅಲ್ಲಿನ ಸಚಿವರಿಗೆ ಆ ವಿಷಯವನ್ನು ತಲುಪಿಸಿದ್ರು. ಅದಾದ ನಂತರ ಅಲ್ಲಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇತರರು ಬಂದು ಪರಿಶೀಲನೆಯನ್ನು ಮಾಡಿ ಅದನ್ನು ಮಹಜರ್ ಮಾಡಿ ಆ ಆಭರಣಗಳನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಟ್ರೆಷರಿಯಲ್ಲಿ ಇಟ್ಟಿದ್ದಾರೆ, ಅಂದರೆ ಖಜಾನೆಯಲ್ಲಿ ನಿಗದಿ ಮಾಡಿದ್ದಾರೆ, ಖಜಾನೆಗೆ ಅದನ್ನು ಕಳಿಸಿದ್ದಾರೆ. ಈ ವಿಷಯವಾಗಿ ಅನೇಕ ಚರ್ಚೆಗಳು ಆರಂಭವಾದವು. ಈ ನಿಧಿ ಯಾರಿಗೆ ಸೇರಬೇಕು, ಯಾರಿಗೆ ಸೇರಬಾರ್ದು ಅನ್ನುವಂತಹ ಚರ್ಚೆಗಳೆಲ್ಲ ಆರಂಭವಾದವು. ಯಾವಾಗ ಮಾಧ್ಯಮಗಳಲ್ಲಿ ಈ ವರದಿ ಬಂತೋ ನಾನು ಕೂಡ ಕುತೂಹಲದಿಂದ ಕೂಡಿ ಈ ಮಾಧ್ಯಮದ ವರದಿಗಳನ್ನು ನೋಡೋದಕ್ಕೆ ಆರಂಭಿಸಿದೆ. ಆಗ ಬಹಳಷ್ಟು ಜನ ಕೆಳಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಮಾಡಿದವರೆಲ್ಲ ಇದನ್ನು ಸರ್ಕಾರಕ್ಕೆ ಯಾಕೆ ಕೊಡಬೇಕಾಗಿತ್ತು, ಅವನೇ ಇಟ್ಕೋಬೋದಾಗಿತ್ತು, ಈ ಪ್ರಾಮಾಣಿಕತೆ ಒಳ್ಳೆಯದಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಅವ್ರಿಗಿದ್ದಿದ್ದ ಭಯ ಏನು ಅಂದರೆ ಎಲ್ಲಿ ಇದು ಯಾರ್ದೋ ಪಾಲಾಗ್ಬಿಡುತ್ತೆ ಅಂತ. ಸೊ ಈ ಎಲ್ಲ ವಿಚಾರಗಳ ಮಧ್ಯದಲ್ಲಿ ಅಲ್ಲಿ ಕೇಂದ್ರ ಪುರಾತತ್ವ ಅಧೀಕ್ಷಕರು ಒಬ್ಬರು ರಮೇಶ್ ಮೂಲಿಮನಿ ಅನ್ನೋರು ಕೂಡ ಅವರು ತಮ್ಮದೇ ಆದಂತಹ ಧಾಟಿಯಲ್ಲಿ ಒಂದು ಇದನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟರು. ಬಟ್ ಅದು ಕಾಯ್ದೆಗೆ ಸಮರ್ಪಕವಾಗಿರಲಿಲ್ಲ. ಅನಂತರ ಈ ಎಲ್ಲ ಕಾಯ್ದೆಗಳ ಬಗ್ಗೆ ವಿಚಾರವನ್ನು ಬಂತು. ಈಗ ಮುಖ್ಯವಾಗಿ ಅದಕ್ಕಾಗಿಯೇ ಈ ಕಾಯ್ದೆ ಏನು ಅಂತ ನಾವು ನೋಡಬೇಕು. ನೋಡಿ, ನಮ್ಮ ಭಾರತ ದೇಶದಲ್ಲಿ ಅನೇಕ ಕಾಯ್ದೆಗಳಿವೆ. ಅಂದರೆ ಈ ಆರ್ಕಿಯಾಲಜಿಗೆ ಸಂಬಂಧಪಟ್ಟಂತೆ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾಯ್ದೆಗಳಿವೆ, ಅಂದರೆ ಕಾನೂನುಗಳಿವೆ. ಅದರಲ್ಲಿ ಮುಖ್ಯವಾದಂತಹ ಈ ನಿಧಿಗೆ ಸಂಬಂಧಪಟ್ಟಂತಹ ಒಂದು ಕಾಯ್ದೆ ಅಂತ ಹೇಳಿದರೆ 1878ರ ಇಂಡಿಯನ್ ಟ್ರೆಷರ್ ಟ್ರೋವ್ ಆ್ಯಕ್ಟ್. ಇದನ್ನು ಕನ್ನಡದಲ್ಲಿ ನಿಕ್ಷೇಪ ನಿಧಿ ಕಾಯ್ದೆ 1878 ಅಂತ ಕರೀತಾರೆ. ಈ ಕಾಯ್ದೆಯನ್ನು ಮಾಡಿದ್ದು ಮೂಲತಃ ಬ್ರಿಟಿಷರು. ಅಂದರೆ ಬ್ರಿಟಿಷರ ಆಡಳಿತ, ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾಗ 1878ರಲ್ಲಿ ಅವರದೇ ಆಡಳಿತ ಇತ್ತು. ಅವರು ಭಾರತದಲ್ಲಿ ಒಂದು ಕಾನೂನನ್ನು ತಂದರು. ಅದಕ್ಕೆ ಭಾರತೀಯ ನಿಧಿ ನಿಕ್ಷೇಪ ಕಾಯ್ದೆ ಅಂತ ಹೆಸರು. ಈ ಕಾಯ್ದೆಯ ಪ್ರಕಾರ ಭಾರತದ ನಿಧಿಗಳ್ಳತನವನ್ನು ತಡೆ ಹಿಡಿಯೋದು ಅವರ ಉದ್ದೇಶವಾಗಿತ್ತು. ಭಾರತ ಸರ್ಕಾರ ಅಂದರೆ 1947ರಲ್ಲಿ ಭಾರತ ಸರ್ಕಾರ ಬಂತು. ಈ ಸರ್ಕಾರ ಬಂದಾದ ಮೇಲೂ ಕೂಡ ಕೆಲವು ಬದಲಾವಣೆಗಳೊಂದಿಗೆ ಈ 1878ರ ಕಾಯ್ದೆಯನ್ನೇ ನಾವು ಒಪ್ಕೊಂಡಿದ್ದೀವಿ. ಇದಲ್ದೇ ಪ್ರಾಚ್ಯಾವಶೇಷ ಕಾಯ್ದೆಗಳು ಅಂತ 1961ರಲ್ಲಿ ಕರ್ನಾಟಕದಲ್ಲಿ ಮಾಡ್ಕೊಂಡಿದ್ದೀವಿ. ಅದೇ ಥರ ನಮ್ಮ ಪ್ರಾಚ್ಯ ಕಾಯ್ದೆ ಒಂದು ಭಾರತೀಯ ಮಟ್ಟದಲ್ಲಿ, ಅಂದರೆ ಭಾರತ ದೇಶದ ಮಟ್ಟದಲ್ಲಿ ಕೂಡ ಪ್ರಾಚ್ಯ ಅವಶೇಷಗಳ ಕಾಯ್ದೆಗಳು ಇದ್ದಾವೆ. ರಿಮೈನ್ಸ್ ಆ್ಯಕ್ಟ್ ಅಂತೀವಿ, ಆರ್ಕಿಯಾಲಜಿಕಲ್ ರಿಮೈನ್ಸ್ ಆ್ಯಕ್ಟ್ ಅಂತ ಕಳ್ತೀವಿ. ಹೀಗೆ ಅನೇಕ ಕಾಯ್ದೆಗಳ ಮಧ್ಯದಲ್ಲಿ ಈ 1878ರ ಕಾಯ್ದೆ ಈ ಲಕ್ಕುಂಡಿಯ ಈ ನಿಧಿಯ ವಿಚಾರಕ್ಕೆ ಅನ್ವಯ ಆಗುತ್ತೆ. ನೋಡಿ, ಈ ಕಾಯ್ದೆಯ ಮುಖ್ಯಾಂಶಗಳನ್ನು ನಾನು ನಿಮ್ಗೆ ಹೇಳ್ತೀನಿ. 1878ರ ಈ ಟ್ರೆಷರ್ ಟ್ರೋವ್ ಆ್ಯಕ್ಟ್ ಪ್ರಕಾರ ಭಾರತೀಯ ಭೂಭಾಗದಲ್ಲಿ, ಅಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಅಥವಾ ಭಾರತದ ಯಾವುದೇ ಭಾಗದಲ್ಲಿ ಭೂಮಿಯ ಒಳಭಾಗದಲ್ಲಿ ಹುಗಿದಿಡಲಾಗಿರುವಂತಹ, ಹೂತಿರುವಾಗಿರುವಂತಹ, ಅಂದರೆ ಬರೀಡ್ ಅಂತ ಕರಿತೀವಿ, ಭೂಮಿಯ ಒಳಗಡೆ ಹೂತಿಡಲಾಗಿರುವಂತಹ
ಯಾವುದೇ 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಯಾವುದೇ ವಸ್ತು, ಅಂದರೆ 10 ರೂಪಾಯಿ ಅನ್ನೋದು ಇಲ್ಲಿ 10 ರುಪೀಸ್ ಅಂತಲ್ಲ, 10 ರೂಪಾಯಿ ಅನ್ನೋದು ಒಂದು ವ್ಯಾಲ್ಯೂ, ಡಿನಾಮಿನೇಷನ್. ಈ 10 ರೂಪಾಯಿಗಿಂತಲೂ ಹೆಚ್ಚು ಮೌಲ್ಯವುಳ್ಳ ಯಾವುದೇ ವಸ್ತು ಅದು ಭೂಮಿಯ ಒಳಗಡೆ ಸಿಕ್ಕರೆ ಆ ಒಂದು ವಸ್ತುವನ್ನು ಅಥವಾ ಚಿನ್ನವನ್ನು ಅಥವಾ ಯಾವುದೇ ಮೆಟಲ್ಗಳನ್ನು ಅದನ್ನು ನಾವೇನಂತ ಕರಿತೀವಿ ಅಂದರೆ ನಿಧಿ ಅಂತ ಕರಿತೀವಿ. ಈ ನಿಧಿಯನ್ನು ಸಿಕ್ಕ ತಕ್ಷಣವೇ ಯಾರಿಗೆ ಇದು ಸಿಗುತ್ತೋ ಅವರು ಕಾನೂನಿನ ಪ್ರಕಾರ ತಕ್ಷಣವೇ ಅದನ್ನು ಅಲ್ಲಿನ ಕಂದಾಯದ ಅಧಿಕಾರಿಗೆ ಅದನ್ನು ಅವರ ಗಮನಕ್ಕೆ ತರಬೇಕು. ಅಂದರೆ ಕಂದಾಯದ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಮೊದಲಿಗೆ ತಹಶೀಲ್ದಾರ್, ನಂತರ AC, ಅದಾದ ನಂತರ ಅದು ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳ್ತೀವಿ, ಅದಾದ ನಂತರ ಜಿಲ್ಲಾಧಿಕಾರಿಗಳು. ಅಂದರೆ ನೀವು ನಿಮಗೆ ಸಿಗುವಂತಹ ತಾಲೂಕು ದಂಡಾಧಿಕಾರಿಗೆ ಹೇಳಿದ್ರು ಕೂಡ, ತಾಲೂಕು ತಹಶೀಲ್ದಾರ್ಗೆ ಹೇಳಿದ್ರು ಕೂಡ ಅವರು ಅದನ್ನು ಜಿಲ್ಲಾಧಿಕಾರಿಗೆ ವರದಿ ಮಾಡಲೇಬೇಕು. ಇದೇ ಕಾನೂನು. ಹೀಗೆ ನಿಧಿಯು ಸಿಕ್ಕ ತಕ್ಷಣ ವರದಿಯಾದ ನಂತರ ಜಿಲ್ಲಾಧಿಕಾರಿಗಳು ಆ ಜಾಗಕ್ಕೆ ಬಂದು ಪರಿಶೀಲನೆಯನ್ನು ಮಾಡಬೇಕು. ಹೀಗೆ ಪರಿಶೀಲನೆಯನ್ನು ಮಾಡಿದ ನಂತರ ಈ ಏನು ನಿಧಿ ಸಿಕ್ಕಿದೆ ಇದು ಸಿಕ್ಕ ದಿನಾಂಕ, ಇದರ ಅಂದಾಜು ಮೌಲ್ಯ, ಇದನ್ನು ಪತ್ತೆ ಹಚ್ಚಿದವರು ಯಾರು ಅನ್ನೋದನ್ನು ಆ ಪತ್ತೆ ಹಚ್ಚಿದವ್ರ ಹತ್ರನೇ ಈ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಇದ್ರ ಬಗ್ಗೆ ಒಂದು ಮಹಜರನ್ನ ಮಾಡಬೇಕು. ಈಗ ಮಹಜರನ್ನ ಮಾಡಿದ ನಂತರ ಇದನ್ನು ಟ್ರೆಜರಿಗೆ ಕಳಿಸ್ಬೇಕು. ಇದಾದ ನಂತರ ಜಿಲ್ಲಾಧಿಕಾರಿಗಳು ಒಂದು ನೋಟಿಸನ್ನು ಹೊರಡಿಸ್ಬೇಕು. ಒಂದು ನೋಟಿಸ್ ಏನು ಅಂತ ಕೇಳಿದ್ರೆ, ಹೀಗೆ ಸಿಕ್ಕಂತಹ ನಿಧಿ ಯಾರಿಗಾದರೂ ಖಾಸಗಿಯವರಿಗೆ ಸಂಬಂಧಪಟ್ಟಿದ್ದಾದರೆ ನಮಗೆ ಈ ನಿಧಿ ಇಂತಿಂಥದ್ದು ಸಿಕ್ಕಿದೆ, ಇದರ ಬಗ್ಗೆ ನಿಮ್ಮ ಮಾಲೀಕತ್ವವನ್ನು ಏನಾದರೂ ಸಾಬೀತುಪಡಿಸ್ಕೋಬೇಕಾದ್ರೆ ಆ ಸಾಬೀತುಪಡಿಸಿಕೊಳ್ಳುವಂತಹ ವ್ಯಕ್ತಿ ಪೂರ್ಣ ದಾಖಲೆಗಳೊಂದಿಗೆ, ಅಂದರೆ ಇದು ನನಗೆ ಸಂಬಂಧಪಟ್ಟಿದೆ ಅನ್ಬೇಕಾದ್ರೆ ದಾಖಲೆ ಬೇಕಲ್ಲ, ಆ ದಾಖಲೆಗಳೊಂದಿಗೆ ಬಂದು ಜಿಲ್ಲಾಧಿಕಾರಿಯವರನ್ನ ಭೇಟಿ ಮಾಡಿ ಇದು ನಮಗೆ ಸಂಬಂಧಪಟ್ಟಿದ್ದು, ನಮ್ಮ ಪಿತ್ರಾರ್ಜಿತವಾದ ಆಸ್ತಿ, ಹೀಗೀಗೆ ಬಂದಿತ್ತು ಅನ್ನೋದನ್ನು ಅವರು ಅದನ್ನು ಜಿಲ್ಲಾಧಿಕಾರಿಗಳ ಮುಂದೆ ಬಂದು ಅದನ್ನು ಪ್ರೂವ್ ಮಾಡಬೇಕು. ಹೀಗೆ ಇದಕ್ಕೆ 3 ತಿಂಗಳ ಕಾಲಾವಕಾಶ ಇರುತ್ತೆ. ಒಂದು ವೇಳೆ ಇದನ್ನು ಯಾರೂ ಮಾಲೀಕತ್ವವನ್ನು ಸಾಬೀತುಪಡಿಸೋಕ್ಕಾಗದೇ ಹೋದರೆ ಆಗ ಅದು ನಿಧಿ ಅನ್ನೋದು ತೀರ್ಮಾನವಾಗಿ ಅದು ಭಾರತ ಸರ್ಕಾರಕ್ಕೆ ಸೇರುತ್ತೆ, ಕರ್ನಾಟಕ ಸರ್ಕಾರಕ್ಕೆ ಸೇರುತ್ತೆ. ಹೀಗೆ ನಿಧಿ ನೋಟಿಸನ್ನು ನೀಡಿದ ಕಾಲದಲ್ಲಿಯೂ ಕೂಡ ಈ ಆಭರಣಗಳು ಯಾವ ಕಾಲಕ್ಕೆ ಸೇರಿದ್ದು, ಇದಕ್ಕೆ ಆಂಟಿಕ್ವಿಟಿ ವ್ಯಾಲ್ಯೂ ಅಂದರೆ ಪಾರಂಪರಿಕ ಮೌಲ್ಯ ಇದೆಯಾ, ಹಿಸ್ಟಾರಿಕಲ್ ಮೌಲ್ಯ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಮಿಟಿಯನ್ನು ಮಾಡಿ ಅದಕ್ಕೆ ಒಂದು ಪುರಾತತ್ವ ತಜ್ಞರನ್ನು, ಅಂದರೆ ಈ ಏನು ಆರ್ಕಿಯಾಲಜಿ ಓದಿರ್ತಾರೆ ಅಂತಹ ತಜ್ಞರನ್ನು ಕರಿಬೇಕು. ಅದೇ ಥರ ನಾಣ್ಯಗಳು ಸಿಕ್ಕಿದ್ರೆ ನ್ಯೂಮಿಸ್ಮ್ಯಾಟಿಸ್ಟ್ ಅಂತ ಇರ್ತಾರೆ, ನಾಣ್ಯ ತಜ್ಞರನ್ನು ಕರಿಬೇಕು. ಪುರಾತತ್ವದಲ್ಲೇ ಇನ್ನೊಂದು ವಿಭಾಗ ಅದು. ಅಥವಾ ಶಾಸನಗಳು, ಹಲಗೆಗಳು, ಫಲಕಗಳು ಸಿಕ್ಕಿದ್ರೆ ಎಪಿಗ್ರಫಿಸ್ಟ್ ಅಂತ ಇರ್ತಾರೆ. ಇವರೆಲ್ಲ ಆರ್ಕಿಯಾಲಜಿಸ್ಟ್ಗಳೇ, ಆದರೆ ಬೇರೆ ಬೇರೆ ಹೆಸರಲ್ಲಿರ್ತಾರೆ ಅಷ್ಟೇ. ಆರ್ಕಿಯಾಲಜಿ ಓದ್ದವ್ರನ್ನ ಕರಿಬೇಕು, ಅವರ ವರದಿಯನ್ನು ಪಡ್ಕೋಬೇಕು. ಮತ್ತು ಚಿನ್ನದ ವ್ಯಾಲ್ಯುವೇಟರ್ನ ಕರಿಬೇಕು. ಆ ಚಿನ್ನದ ವ್ಯಾಲ್ಯುವೇಟರ್ ಬಂದು ಇದರಲ್ಲಿ ನಿಜವಾಗಿಯೂ ಎಷ್ಟು ಚಿನ್ನ ಇದೆ, ಯಾವ ಕಾಲದ್ದು ಅನ್ನೋದನ್ನು ಕೂಡ ಅವರು ಹೇಳ್ಬೋದು, ಅದನ್ನು ಬಂದು ಹೇಳಬೇಕು. ಹೀಗೆ ವ್ಯಾಲ್ಯುವೇಟರು, ತಜ್ಞರು ಇವರ ವರದಿಯನ್ನು ಪಡೆದು ಮತ್ತು ಜಿಲ್ಲಾಧಿಕಾರಿಗಳು ಈಗ ಒಂದು ನೋಟಿಸ್ ಹೊರಡಿಸ್ಬೇಕು. ಈ ರೀತಿ ನಿಧಿ ಸಿಕ್ಕಿತ್ತು, ಇದರಲ್ಲಿ ಇಷ್ಟು ಆಭರಣಗಳಿವೆ, ಇಷ್ಟು ಚಿನ್ನ ಇದೆ, ಇದು ಈ ಕಾಲಕ್ಕೆ ಸೇರಿದೆ ಅನ್ನೋದನ್ನು ಹೇಳಿ ಅದನ್ನು ಸರ್ಕಾರಕ್ಕೆ ಅದನ್ನು ಕಳಿಸ್ಬೇಕು. ಇಲ್ಲಿ ಏನಾಗ್ತದೆ ಅಂದರೆ, ಯಾವುದೇ ಐತಿಹಾಸಿಕ ಮೌಲ್ಯವಿಲ್ಲದೆ ಇದ್ದರೆ, ಕೇವಲ ಚಿನ್ನ ಬೆಳ್ಳಿ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಹರಾಜನ್ನು ಹಾಕಬಹುದು. ಹೀಗೆ ಸಾರ್ವಜನಿಕವಾಗಿ ಹಾಕಿದ ಹರಾಜನ್ನು, ಬಂದ ದುಡ್ಡನ್ನು ಸರ್ಕಾರದ ಖಜಾನೆಗೆ ಸೇರಿಸಿ ಅದರಿಂದ ಸಾರ್ವಜನಿಕ ಕೆಲಸಗಳನ್ನು ಮಾಡ್ಕೋಬೋದು. ಒಂದು ವೇಳೆ ಅದರಲ್ಲಿ ಆರ್ಕಿಯಾಲಜಿಕಲ್ ಇಂಪಾರ್ಟೆನ್ಸ್ ಅಂದರೆ ಐತಿಹಾಸಿಕ ಮೌಲ್ಯಗಳು ಇದ್ದಿದ್ದೇ ಆದರೆ ಆಗ ಅವರು ಅದನ್ನು ಮಾರೋ ಹಾಗಿಲ್ಲ, ಅದನ್ನು ಪ್ರಿಸರ್ವ್ ಮಾಡಬೇಕು ಮುಂದಿನ ಪೀಳಿಗೆಗಾಗಿ. ಭಾರತದ ಅಂದರೆ ನಮ್ಮ ಕರ್ನಾಟಕದ ಯಾವುದಾದರೂ ಮ್ಯೂಸಿಯಮ್ಸ್ಗಳಲ್ಲಿ ಅದನ್ನು ಪ್ರದರ್ಶನವನ್ನು ಮಾಡಬೇಕು. ಎಲ್ಲಿ ಸಿಕ್ಕಿತ್ತು, ಇದರ ಮೌಲ್ಯ ಏನು, ಇದು ಹೇಗೆ ಮುಂದಿನ ಪೀಳಿಗೆಗೆ ಇತಿಹಾಸವನ್ನು ತಿಳಿಸುತ್ತೆ ಅನ್ನೋದನ್ನು ಮಾಡಬೇಕು. ಇದು ಸಂಕ್ಷಿಪ್ತವಾಗಿ ಟ್ರೆಜರ್ ಟ್ರೋವ್ ಆ್ಯಕ್ಟ್. ಇದರಲ್ಲಿ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ. ಇವಾಗ ಕೆಲವರೆಲ್ಲ ಏನು ಹೇಳ್ತಾರೆ, ಇದನ್ನು ಯಾಕೆ ಸರ್ಕಾರಕ್ಕೆ ಕೊಡೋಕ್ಕೆ ಹೋದ್ರಿ, ಆ ಹುಡುಗನೇ ಇಟ್ಕೋಬೋದಾಗಿತ್ತಲ್ಲ, ತಾಯಿಗೂ ಮಗನಿಗೂ ಅನುಕೂಲ ಆಗ್ತಾ ಇತ್ತಲ್ಲ ಅಂತ ಹೇಳ್ತಾರೆ.
ಈ ಕಾಯ್ದೆಯ ಇನ್ನೊಂದು ಭಾಗ ಇದೆ. ಅದು ಏನು ಅಂತ ಕೇಳಿದ್ರೆ, ಯಾವುದೇ ನಿಧಿ ಸಿಕ್ಕಾಗ, ಆ ಟ್ರೆಷರ್ ಸಿಕ್ಕಾಗ ಅದನ್ನು ನಾವು ಭಾರತ ಸರ್ಕಾರಕ್ಕೆ ವರದಿ ಮಾಡದೆ ಹೋದರೆ, ಅಂದರೆ ನಿಮ್ಮ ದಂಡಾಧಿಕಾರಿ ಜಿಲ್ಲಾಧಿಕಾರಿಗೆ, ಕಂದಾಯದ ಅಧಿಕಾರಿಗೆ ವರದಿ ಮಾಡದೆ ಹೋದರೆ ಅದು ಅಪರಾಧವಾಗ್ತದೆ. ಆಗ ಭಾರತ ಸರ್ಕಾರದ ಸರ್ಕಾರಕ್ಕೆ ಮೋಸ ಮಾಡಿದಂತಹ, ನಮ್ಮ ಪರಂಪರೆಗಳು ಸಿಕ್ಕಿದ್ರೂ ಕೂಡ ತಿಳಿಸದೇ ಇರುವಂತಹ ಅಪರಾಧವಾಗ್ತದೆ, ಮುಚ್ಚಿಟ್ಟ ಅಪರಾಧವಾಗ್ತದೆ. ಆವಾಗ ಅದಕ್ಕೆ ದಂಡ ಮತ್ತು ಸೆರೆವಾಸ ಎರಡೂ ಆಗ್ತದೆ. ಸೊ ಆದ್ದರಿಂದ ಈ ಕಾನೂನನ್ನು ನಾವು ನೋಡಿದಾಗ ಆ ಹುಡುಗ ಮಾಡಿದ್ದು ಅತ್ಯಂತ ಪ್ರಾಮಾಣಿಕವಾದ ಕೆಲಸ ಮತ್ತು ಕಾನೂನಿನ ಪ್ರಕಾರವಾಗಿಯೂ ಸರಿಯಾಗಿದೆ. ಇದು ಬಹಳ ಜನ ಗೊತ್ತಿಲ್ಲದೆ ಇರೋರು ಏನೇನೋ ಪಾಪ ಕಾಮೆಂಟ್ಸ್ಗಳನ್ನು ಮಾಡ್ತಾರೆ, ಆದರೆ ಈ ಕಾನೂನಿನಲ್ಲಿ ಹಾಗೆ ಅವಕಾಶವಿಲ್ಲ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಇಷ್ಟು ಪ್ರಾಮಾಣಿಕವಾಗಿ ಈ ಹುಡುಗ ಮಾಡಿದ್ನಲ್ಲ, ಈ ಟ್ರೆಷರನ್ನು ತಗೊಂಡೋಗಿ, ಅಂದರೆ ನಿಧಿಯನ್ನು ತೆಗೆದುಕೊಂಡು ಹೋಗಿ ಅಧಿಕಾರಿಗೆ ಕೊಟ್ಟರಲ್ಲ, ಈ ಹುಡುಗನಿಗೆ ಮತ್ತು ತಾಯಿಗೆ ಏನು ಪ್ರಯೋಜನ ಅಂತ ಕೇಳ್ತಾರೆ. ಅಂದರೆ ಪ್ರಾಮಾಣಿಕತೆಗೆ ಏನು ಪ್ರಯೋಜನ? ನೋಡಿ, ಪ್ರಾಮಾಣಿಕತೆಗೆ ಆತ್ಮಸಂತೋಷವೇ ಒಂದು ಮುಖ್ಯವಾದ ಕಾರಣ. ಅಂದರೆ ನಮಗೆ ಆತ್ಮಸಂತೋಷ ಆಗುತ್ತಲ್ಲ, ನಾನು ಸುಳ್ಳು ಹೇಳಿಲ್ಲ ಅನ್ನೋದೇ ಒಂದು ದೊಡ್ಡ ವಿಶೇಷ ಅಲ್ವೇ? ಆದರೂ ಕೂಡ ಇದೇ ಟ್ರೆಷರ್ ಟ್ರೋವ್ ಆ್ಯಕ್ಟಲ್ಲಿ ಒಂದಷ್ಟು ವಿಚಾರಗಳು ಕೂಡ ಇದೆ. ಯಾರು ಈ ರೀತಿ ನಿಧಿಯನ್ನು ಕಂಡು ಹಿಡಿದು ಸರ್ಕಾರಕ್ಕೆ ಕೊಡ್ತಾರೋ ಅವರಿಗೆ ಬಹುಮಾನಗಳನ್ನು ಕೊಡ್ಬೋದು. ಅಂದರೆ ಅದರ ಮೌಲ್ಯವನ್ನು ಅಂದಾಜಿಸಿ ಅದರಲ್ಲಿ 1/5 ಭಾಗ ಅಂತ ಹೇಳ್ತಾರೆ, 1/5 ಭಾಗವನ್ನು ಕೊಡಬಹುದು. ಅಥವಾ ಯಾವುದಾದರೂ ಸೂಕ್ತ ಬಹುಮಾನಗಳನ್ನು ಸರ್ಕಾರ, ಅಂದರೆ ಜಿಲ್ಲಾಧಿಕಾರಿ ನಿರ್ಣಯ ಮಾಡಿ ಕೊಡ್ಬೋದು. ಇಲ್ಲಿಯ ತನಕದ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ 1 ಲಕ್ಷ ರೂಪಾಯಿಯಷ್ಟು ಬಹುಮಾನವನ್ನು ನೀಡಲಾಗಿದೆ. ಎಷ್ಟೋ ಸಲ ಆ ಟ್ರೆಷರ್ ಟ್ರೋವ್ ಆ್ಯಕ್ಟ್ ಬ್ರಿಟಿಷರ ಕಾಲದಲ್ಲಿ ಬಂದಾದ ನಂತರ ಈಗ ಅಷ್ಟೇ ಪ್ರಮಾಣದಲ್ಲಿ ಭಾಗವನ್ನು ಕೊಡಬೇಕು ಅಂತೇನಿಲ್ಲ. ಆ ಮಗುವಿಗೆ ಅಥವಾ ಕಂಡು ಹಿಡಿದವರಿಗೆ ಒಂದು ರಿವಾರ್ಡ್, ಅಂದರೆ ಬಹುಮಾನವನ್ನಾಗಿ ಒಂದಷ್ಟು ಅಮೌಂಟನ್ನು ಸರ್ಕಾರ ಕೊಡಬಹುದು. ಆದರೆ ಇದೆಲ್ಲ ಬಹುಮಾನವನ್ನು ಕೊಡೋದಕ್ಕಿಂತ ಮುಂಚೆ ಈ ಜಿಲ್ಲಾಧಿಕಾರಿಗಳ ಎಲ್ಲ ಪ್ರೊಸೀಜರ್ಸ್ ಮುಗಿಬೇಕು. ಸೊ ಹಾಗಿದ್ರೆ 6 ತಿಂಗಳ ಕಾಲ ಇದಕ್ಕೆ ಅವಕಾಶ ಇದೆ. ಈ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸೋದಕ್ಕೆ ಕಾನೂನಿನ ಪ್ರಕಾರ 6 ತಿಂಗಳ ಒಳಗಾಗಿ ಇದೆಲ್ಲ ನೋಟಿಫಿಕೇಷನ್ ತನಕ ಎಲ್ಲ ಮಾಡಬೇಕಾಗ್ತದೆ. ಅದಾದ ನಂತರ ಆ ಸಂಬಂಧಪಟ್ಟವರಿಗೆ ಅದನ್ನು ಒಂದು ಬಹುಮಾನವನ್ನು ಕೊಡ್ಬೋದು. ಅದು ಸರ್ಕಾರದ ಇದಕ್ಕೆ ಬಿಟ್ಟಿದ್ದು. ಈಗ ಇನ್ನೂ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಇವಾಗ. ಈಗ ಇಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ರಿಂದ, ನಿಧಿ ಸಿಕ್ಕಿದ್ರಿಂದ ಈಗ ಮನೆ ಕಟ್ತಾ ಇದ್ರು ಪಾಪ. ಈಗ ಕಟ್ಟೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ನಿಜವಾಗ್ಲೂ ಹೇಳ್ತೀನಿ, ಕಾನೂನಿನ ಪ್ರಕಾರ ಅವಕಾಶವಿಲ್ಲ. ಕಾರಣ ಏನು ಅಂತಂದರೆ, ಕಾನೂನಿನ ಪ್ರಕಾರ ಇದು ಅತ್ಯಂತ ಆರ್ಕಿಯಾಲಜಿಕಲ್ ಇಂಪಾರ್ಟೆನ್ಸ್ ಜಾಗ ಆಗೋಯ್ತು ಇವಾಗ. ಆದ್ದರಿಂದ ಈಗ ಅಲ್ಲಿಗೆ ಪುರಾತತ್ವ ಅಧಿಕಾರಿಗಳು ಬಂದು ಇನ್ನಷ್ಟು ಪರಿಶೀಲನೆಯನ್ನು ಮಾಡಬೇಕು. ಅಂದರೆ ಅದರಲ್ಲಿ ಇನ್ನಷ್ಟು ನಿಧಿಗಳಿರ್ಬೋದು, ಅಥವಾ ಐತಿಹಾಸಿಕ ಮೌಲ್ಯಗಳಿರ್ಬೋದು, ಅಥವಾ ಅಲ್ಲಿ ಇನ್ನಷ್ಟು ಪ್ರಾಚ್ಯಾವಶೇಷಗಳಿರಬಹುದು, ಶಿಲ್ಪಕಲಾಕೃತಿಗಳಿರಬಹುದು, ಅಡಿನಲ್ಲಿ ಭೂಮಿಯಲ್ಲಿ ಹುಗಿದಿರಬಹುದು. ಹಾಗಾಗಿ ಒಂದು ಪರಿಶೀಲನೆಯನ್ನು ಮಾಡ್ತಾರೆ. ಇದು ಅಲ್ಲಿಗೆ ಪುರಾತತ್ವ ಅಧಿಕಾರಿಗಳು, ಪುರಾತತ್ವ ತಜ್ಞರು ಭೇಟಿ ಕೊಟ್ಟ ನಂತರ ಅದರಲ್ಲಿ ಇಂಪಾರ್ಟೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಅದಾದ ನಂತರ ಒಂದು ವೇಳೆ ಅದರಲ್ಲಿ ಏನು ನಮಗೆ ಇನ್ನೇನು ಉಳಿದಿಲ್ಲ, ಅಲ್ಲಿ ಇಂಪಾರ್ಟೆನ್ಸ್ ಇಲ್ಲ ಅನ್ನೋದಾದರೆ ಮತ್ತೆ ಆ ಜಾಗವನ್ನು ಮಾಲೀಕರಿಗೆ ಕೊಟ್ಬಿಡ್ತಾರೆ. ಆದರೆ ಇದೆಲ್ಲ ಆಗೋದಕ್ಕೆ ಒಂದಷ್ಟು ಕಾಲ ಬೇಕು. ಆ ಟೈಮ್ ತನಕನೂ ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಈಗ ಅವಕಾಶವಿರೋದಿಲ್ಲ. ಆದ್ದರಿಂದ ಮತ್ತೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಕೊಡದೆ ಹೋದರೆ ಈ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಂಡ್ಬಿಡುತ್ತಾ ಅಂತ. ಸರ್ಕಾರ ಖಂಡಿತ ಇವಾಗ ವಶಪಡಿಸ್ಕೊಳ್ಳುತ್ತೆ ಅಷ್ಟೇ, ಅಂದರೆ ಟೆಂಪರರಿಯಾಗಿ. ಆದರೆ ಮುಂದೆ ಅದನ್ನು ಅವ್ರಿಗೆ ಮಾಲೀಕರಿಗೆ, ಅಲ್ಲೇನು ಮಹತ್ವವಾದದ್ದು ಇಲ್ಲ ಅನ್ನೋದಾದರೆ ಮಾಲೀಕರಿಗೆ ಕೊಟ್ಬಿಡ್ತಾರೆ. ಆದರೆ ಈ ಮಧ್ಯದಲ್ಲಿ ಆ ಕುಟುಂಬ ಎಲ್ಲಿಗೆ ಹೋಗಬೇಕು ಅನ್ನೋದಾದರೆ ಅದು ಬೇರೆ ಮಾನವೀಯತೆ ಪ್ರಶ್ನೆ ಬರ್ತದೆ. ಇದು ಕಾನೂನಿನ ಪ್ರಶ್ನೆ. ಇವಾಗ ಹೇಳಿದ್ದೆಲ್ಲ ಕಾನೂನಿನ ಪ್ರಕಾರ ಮಾಡಬೇಕಾಗಿರುವಂತಹ ಕೆಲಸ. ಮಾನವೀಯತೆ ಪ್ರಶ್ನೆಗೆ ಬಂದರೆ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳೆಲ್ಲ ಸೇರಿಕೊಂಡು ಅಲ್ಲಿನ ಗ್ರಾಮ ಪಂಚಾಯಿತಿಯ ಜೊತೆಯಲ್ಲಿ PDO ಜೊತೆಯಲ್ಲಿ ಮಾತಾಡಿಕೊಂಡು ಒಂದು ತಾತ್ಕಾಲಿಕ ನಿವೇಶನವನ್ನು ಅವನಿಗೆ ಕೊಡ್ಬೋದು. ಅಥವಾ ಅಲ್ಲಿನ MLA ಯಾವುದಾದ್ರೂ ಆಶ್ರಯ ಯೋಜನೆಯಲ್ಲಿ ಮನೆಗಳನ್ನು ಕೊಡ್ಬೋದು. ಅಥವಾ ಸರ್ಕಾರ ಬೇರೆ ಯಾವುದಾದರೂ ನಿವೇಶನವನ್ನು ಅವರಿಗೆ ಕೊಡಬಹುದು. ಅದು ಅವರಿಗೆ ಸರ್ಕಾರಕ್ಕೆ ಬಿಟ್ಟಿದ್ದು, ಮತ್ತು ಇದಕ್ಕೂ ಕೂಡ ಕಾನೂನಿನ ಅಡಿಯಲ್ಲೇ ಮಾಡಬೇಕಾಗ್ತದೆ. ಸೊ ಇದು ಟ್ರೆಷರ್ ಟ್ರೋವ್ ಆ್ಯಕ್ಟ್ನ ವಿಚಾರಗಳು. ಈಗ ಈ ಟ್ರೆಷರ್ ಟ್ರೋವ್ ಆ್ಯಕ್ಟಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಕೇಳ್ತಾರೆ ಜನ.
ಈಗ ಚಿನ್ನ ಸಿಕ್ಕೋದನ್ನು ಬಹಳ ಜನ ಒಳ್ಳೆಯದು ಅಂತ ಪರಿಗಣಿಸಿಲ್ಲ ನಮ್ಮ ಭಾರತದಲ್ಲಿ. ಆಮೇಲೆ ಕೆಲವರೆಲ್ಲ ಇದು ನಿಧಿ ಸಿಕ್ಕಿರೋದ್ರಿಂದ ಇಲ್ಲಿ ಅಪಶಕುನ ಆಗಿದೆ, ಆ ಮನೆತನಕ್ಕೆ ಹಿಂಸೆ ಆಗ್ತಾ ಇದೆ ಅಂತೆಲ್ಲ ಭಾವಿಸ್ತಾರೆ. ಸೊ ಇಲ್ಲಿ ಏನು ಪಾಪ ಆ ಕುಟುಂಬದವರೇನು ನಿಧಿಯ ಆಸೆಗೆ ಬಿದ್ದು ಅಲ್ಲಿ ಪ್ರಾಣಿ ಬಲಿಯನ್ನೋ ನರಬಲಿಯನ್ನೋ ಮಾಡ್ತಾ ಇದೊಂದು ಏನೋ ಒಂದು ನಿಧಿಯ ಆಸೆಗಾಗಿ ಹೋಗಿಲ್ಲ. ನಿಧಿ ಆಸೆಗೆ ಹೋದವರೆಲ್ಲ ರಕ್ತ ಕಾರ್ಕೊಂಡು ಸಾಯ್ತಾರೆ ಅನ್ನುವಂತಹ ನಂಬಿಕೆಗಳು ನಮ್ಮ ದೇಶದಲ್ಲಿದೆ. ಆದರೆ ಇವರು ನಿಧಿಯ ಆಸೆಗೆ ಹೋದವರಲ್ಲ. ಇದು ನಿಧಿಯ ಆಸೆಗೆ ಹೋಗಿದ್ದಲ್ದೇ ಕೇವಲ ಆಕಸ್ಮಿಕವಾಗಿ ಸಿಕ್ಕಿದ್ದು. ಹಾಗಾಗಿ ಇವರಿಗೆ ಯಾವ ಅಪಶಕುನವೂ ಇಲ್ಲ, ಏನೂ ಇಲ್ಲ. ಅವರನ್ನು ಅಂದರೆ ನಾವೆಲ್ಲ ಎಲ್ಲರೂ ಸೇರಿ ಅವರನ್ನು ಧೈರ್ಯವನ್ನು ತುಂಬಿ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವರಿಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಸೊ ಇದು ಮುಖ್ಯವಾದಂತಹ ವಿಚಾರ. ಇನ್ನೊಂದು ಕೆಲವು ಕಡೆ ಹೇಳ್ತಾರೆ, ಏನಂತ ಹೇಳಿದ್ರೆ, ಈಗ ಈ ನಿಧಿ ಇದೆಯಲ್ಲ, ಈ ನಿಧಿಯನ್ನು ಸರ್ಪಗಳು ಕಾವಲು ಕಾಯ್ತಾ ಇರುತ್ತೆ ಅಂತ. ಇದನ್ನು ಕೂಡ ನಮ್ಮ ಇತಿಹಾಸದಲ್ಲಿ ಬಹಳ ಸಲ ನೋಡಿದ್ದೀವಿ. ಹಾವುಗಳು ಶೀತರಕ್ತ ಪ್ರಾಣಿಗಳು. ಆ ಹಾವುಗಳು ಏನು ಮಾಡ್ತವೆ, ಸಾಮಾನ್ಯವಾಗಿ ಈ ಲೋಹಗಳು ಕೆಳಗಡೆ ಇರ್ತವಲ್ಲ, ಅಲ್ಲಿ ಉಷ್ಣವನ್ನು ಕಾಯ್ದಿಡ್ತವೆ. ಹಾಗಾಗಿ ಹಾವುಗಳು ನಿಧಿಯ ಮೇಲೆ ಅಂದರೆ ಲೋಹಗಳ ಮೇಲೆ ಮಲಗಿರುವಂತಹ ಪ್ರಸಂಗಗಳಿವೆ. ಕೆಲವೊಮ್ಮೆ ತುಂಬ ರೇರೆಸ್ಟ್ ವರದಿಗಳಲ್ಲಿ ಇದನ್ನು ಕಚ್ಚಿದೆ. ಆದ್ದರಿಂದ ಏನು ಮಾಡ್ತಾರೆ, ನಿಧಿಗೂ ಹಾವುಗೂ ಸಂಬಂಧವನ್ನು ಹೇಳ್ತಾರೆ. ಬಟ್ ಪುರಾಣಗಳಲ್ಲಿಯೂ ನಿಧಿ ಮತ್ತು ಹಾವುಗಳಿಗೆ ಸಂಬಂಧಗಳನ್ನು ಹೇಳಿದ್ದಾರೆ. ಹಾಗಾಗಿ ಈ ನಂಬಿಕೆಯೂ ಕೂಡ ಭಾರತದಲ್ಲಿ ಬಂದಿದೆ. ಅದರ ವೈಜ್ಞಾನಿಕವಾಗಿ ಹಾವುಗಳು ಅಲ್ಲಿ ಹೋಗೋದಕ್ಕೆ ಅದರ ಒಂದು ಕಾವೇ ಕಾರಣ, ಅಂದರೆ ಹೀಟ್ ಇರುತ್ತೆ ಅಲ್ಲಿ, ಅದಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಆಸಕ್ತರಾದವರು ಹಾವುಗಳಿಗೂ ಮತ್ತು ಹೀಟ್ಗೂ ಸಂಬಂಧ ಇರುವಂಥದ್ದು, ಬಿಸಿ ಬೇಕು ಅನ್ನುವಂತಹ ಪ್ರಸಂಗಗಳಲ್ಲಿ ಹೇಗೆ ಹೋಗುತ್ತೆ ಅನ್ನೋದನ್ನು ಹಾವಿನ ತಜ್ಞರ ಹತ್ರ ಕೇಳ್ಬೋದು. ಇನ್ನು ಈ ಕಾಯ್ದೆ ಇದೆಯಲ್ಲ, ಈ 1878ರ ಕಾಯ್ದೆಯ ಹಿನ್ನೆಲೆಯನ್ನು ನಾವು ನೋಡಬೇಕು. ಈ ಕಾಯ್ದೆ ಯಾಕೆ ಬಂತು ಅಂತ. ಹಿಂದೆ ಈ ನಿಧಿಗಳ್ಳತನ ಆರಂಭ ಮಾಡಿದ್ದೇ ಯುರೋಪಿಯನ್ನರು. ಯಾಕೆಂದರೆ ಯುರೋಪಿಯನ್ನಲ್ಲಿ ರಿನಾಯನ್ಸೆನ್ಸ್ ಅನ್ನುವಂತಹ ಕಾಲ ಬಂತು 13ನೇ ಶತಮಾನದ ನಂತರ. ಅವರೆಲ್ಲ ಏನು ಮಾಡಿದ್ರು ಅಂತಂದರೆ, ಬೇರೆ ಬೇರೆ ಭೂಭಾಗಗಳಿಗೆ ಹೋಗಿ ಅಲ್ಲಿ ಚಿನ್ನದ ಹುಡುಕಾಟವನ್ನು ಆರಂಭ ಮಾಡಿದ್ರು. ಹೀಗಾಗಿ ಯುರೋಪಿಯನ್ನರು ಸರ್ಕಾರವೇ ದುಡ್ಡು ಕೊಟ್ಟು ಅವರನ್ನು ಕಂಪನಿಗಳನ್ನಾಗಿ ಮಾಡಿ ಚಿನ್ನದ ಹುಡುಕಾಟಕ್ಕಾಗಿ ಬೇರೆ ಬೇರೆಗೆ ಕಳಿಸಿದ್ರು. ನಿಮ್ಮ ಭಾರತಕ್ಕೆ ಬ್ರಿಟಿಷರು ಬಂದಿದ್ದಾಗಲಿ, ಅಮೇರಿಕಾಗೆ ಕೊಲಂಬಸ್ ಹೋಗಿದ್ದಾಗಲಿ ಇತ್ಯಾದಿಗಳನ್ನು ನೀವು ನೋಡಿದಾಗ ಚಿನ್ನದ ಹುಡುಕಾಟದಲ್ಲಿ ಅವರೆಲ್ಲ ಹೋಗಿದ್ದು. ಹೀಗೆ ಹೋದಂತಹ ಯುರೋಪಿಯನ್ನರು ಪ್ರಾಚೀನವಾದಂತಹ ಸಂಸ್ಕೃತಿಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಚಿನ್ನವನ್ನು ಹುಡುಕ್ತಾ ಇದ್ರು. ಉದಾಹರಣೆಗೆ ನಮ್ಮ ಭಾರತದ ಮೇಲೆ ಮಾಡಿದ್ದು ಅದೇನೆ, ಅವರು ರೋಮ್ ಮತ್ತು ಗ್ರೀಕ್ ಮೇಲೂ ಮಾಡಿದ್ದು ಅದೇನೆ, ಮತ್ತು ಈಜಿಪ್ಟ್ನಲ್ಲಿ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಇರುವಂತಹ ಚಿನ್ನವನ್ನು ತೆಗೆದುಕೊಂಡು ಬರುವ ಪ್ರಯತ್ನಗಳನ್ನು ಮಾಡಿದ್ರು. ಹೀಗಾಗಿ ಪ್ರಾಚೀನ ಕಲಾಕೃತಿಗಳನ್ನು ಸಂಗ್ರಹ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗೆ ಅವರ ಆಸೆ ಪ್ರಾಚೀನ ಕಲಾಕೃತಿಗಳನ್ನು ತಗೊಳ್ಳೋದು, ಪ್ರಾಚೀನವಾದ ಶಿಲ್ಪಗಳನ್ನು ಅಪಹರಿಸೋದು, ಪ್ರಾಚೀನವಾದಂತಹ ಆಭರಣಗಳನ್ನು ಚಿನ್ನವನ್ನು ತಗೊಂಡು ಬರೋದಾಗಿತ್ತು. 1878ರಲ್ಲಿ ಭಾರತದಾದ್ಯಂತ ಕೂಡ ಭಾರತೀಯರು ಕೂಡ ಇದೇ ಕೆಲಸವನ್ನು ನಿಧಿಗಳ್ಳತನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಲ್ಲಿ ಸ್ಮಾರಕಗಳನ್ನು ಒಡೆಯೋದು, ಅದರಲ್ಲಿ ಆಭರಣಗಳನ್ನು ಹುಡುಕೋದು, ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಇದನ್ನು ನಿಲ್ಲಿಸೋದಕ್ಕೋಸ್ಕರ ಸರ್ಕಾರ ತನ್ನ ಕಂಟ್ರೋಲ್ಗೆ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ 1878ರಲ್ಲಿ ಈ ಕಾಯ್ದೆಯನ್ನು ತಂದು ಇದನ್ನು ಒಂದು ಕಂಟ್ರೋಲನ್ನು ಮಾಡ್ತು. ಸೊ ಅದೇ ಕಾಯ್ದೆಯ ಎಲ್ಲ ಅಂಶಗಳು ಸರಿಯಾಗಿದ್ದರಿಂದ ಭಾರತ ಸರ್ಕಾರವೂ ಕೂಡ ಅದನ್ನೇ ಅಂಗೀಕರಿಸಿ ಅದನ್ನು ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದೆ. ಹೀಗೆ ಈ ಕಾಯ್ದೆ ಬಂದಿದ್ದೇ ನಿಧಿಗಳ್ಳತನದಿಂದ ನಮ್ಮ ಸ್ಮಾರಕಗಳನ್ನು ಕಾಪಾಡೋದಕ್ಕೋಸ್ಕರ. ಇವತ್ತು ನೀವು ನೋಡಬಹುದು, ಪ್ರಾಚೀನ ಹಳ್ಳಿಗಳಲ್ಲಿ ಹಂಪೆಯ ಸುತ್ತಮುತ್ತ ಅಥವಾ ಇನ್ಯಾವುದಾದ್ರೂ ಪ್ರಾಚೀನ ಸ್ಮಾರಕಗಳ ಸುತ್ತ ನೀವು ನೋಡಿದ್ರೆ ಅಲ್ಲಲ್ಲಿ ಆಗಿದ್ದಿರೋದು, ಲಿಂಗಗಳನ್ನು ಕಿತ್ತಾಕಿರೋದು, ದೇವರನ್ನ ಒಡೆದಾಕಿರೋದು, ಮೂಲಮೂರ್ತಿಗಳನ್ನು ಭಗ್ನ ಮಾಡಿರೋದೆಲ್ಲ ನಮಗೆ ಕಾಣಿಸ್ತಾ ಇದೆ. ಅದೆಲ್ಲ ಕಾರಣ ಏನು ಅಂತಂದರೆ ಇದೇ ನಿಧಿಗಳ್ಳತನದ ಆಸೆ. ಇದಕ್ಕೆಲ್ಲ ಭಾರತ ಸರ್ಕಾರದಲ್ಲಿ ಕಠಿಣವಾದ ಕಾನೂನಿದೆ, ಶಿಕ್ಷೆಯನ್ನು ಕೊಡಬೇಕು. ಈಗ ಲಕ್ಕುಂಡಿಯಲ್ಲಿಯೂ ಸುತ್ತಮುತ್ತಲೂ ಇಂತಹ ಪ್ರಯತ್ನಗಳು ಇನ್ನೂ ಜಾಸ್ತಿ ಆಗಬಹುದು. ಅದಕ್ಕಾಗಿ ಅಲ್ಲಿನ ಪೊಲೀಸರು ಎಚ್ಚರಿಕೆಯಿಂದ ಇರಲೇಬೇಕಾಗ್ತದೆ. ಯಾಕೆಂದರೆ ಒಂದು ಸಲ ನಿಧಿ ಸಿಕ್ತು ಅನ್ನೋದು ಮಾಧ್ಯಮಗಳ ಮೂಲಕ ಬಂದಿದ ತಕ್ಷಣ ಜನಕ್ಕೆ ಒಂಥರ ಇನ್ನೊಂದಷ್ಟು ಪ್ರೇರೇಪಣೆ ಸಿಕ್ಕಂಗೆ ಆಗ್ತದೆ. ಆದರೆ ಅದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.